ಮುಖೇಶ್ ಕುಮಾರ್ ನಾಯಕ್, BJP ಕನಕಪುರದಿಂದ. ಮೊದಲನೇದಾಗಿ ನಂದೊಂದೆರಡು ಪ್ರಶ್ನೆ ಇದೆ. ಒಂದನೇದು, ಕರಸೇವಕರು ಯಾರ್ಯಾರು ತಮ್ಮ ಬಲಿದಾನ ಕೊಟ್ಟಿದ್ದಾರೋ, ರಾಮನ ಪಾದಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೋ ಅವರಿಗೆ, ಅವರ ಕುಟುಂಬದವರಿಗೆ ನಮ್ಮ ಕೇಂದ್ರದಿಂದ ಯಾವುದಾದ್ರೂ ಒಂದು ರೀತಿಯ ಪರಿಹಾರ ಅವರ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ಲಬಹುದಾ? ಎರಡನೆಯದು, ರಾಮ ಬಂಟ ಹುಟ್ಟಿರೋ ಮಣ್ಣಿದು, ನಮ್ಮ ಸೌಭಾಗ್ಯ. ಈ ರಾಮ ಬಂಟ ಕಿಷ್ಕಿಂಧೆಗೂ ಅಯೋಧ್ಯೆಗೂ ನಡುವೆ ಯಾವುದಾದ್ರೂ ಒಂದು ಥರ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬಹುದಾ? ಮೊದಲನೇ ಪ್ರಶ್ನೆಗೆ ಸಮಾಜ ನೆರವು ಕೊಡಬೇಕು, ಸರ್ಕಾರ ಕೊಡಬಾರ್ದು. ಮೊದಲನೇ ಪ್ರಶ್ನೆಗೆ ಸಮಾಜ ನೆರವು ಕೊಡಬೇಕು. ಸಮಾಜ ಆ ರೀತಿ ಬಲಿದಾನ ಆದವರಿಗೆ ಹಿಂದೆನೂ ಕೊಟ್ಟಿದೆ, ಕೊಡ್ತಾರೆ. ಸಮಾಜ ಗುರುತಿಸೋ ಕೆಲಸನೂ ಮಾಡಿದೆ, ಗುರುತಿಸುತ್ತೆ. ಕಿಷ್ಕಿಂಧೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಬಸವರಾಜ ಬೊಮ್ಮಾಯಿಯವರು 100 ಕೋಟಿ, ಅದಕ್ಕಿಂತ ಮುಂಚೆ 20 ಕೋಟಿ 120 ಕೋಟಿ ಘೋಷಣೆ ಮಾಡಿತ್ತು. ನಿನ್ನೆ ನಾನು ಹೋಗಿ ಬಂದೆ, ನಾನು ಅಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದೆ. ಒಂದು ನೀಲನಕಾಸೆ ತಯಾರು ಮಾಡಬೇಕು, ಒಂದು ಟ್ರಸ್ಟನ್ನು ರಚನೆ ಮಾಡಬೇಕು, ಒಂದು ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು. ಮತ್ತು ಉತ್ತರ ಮತ್ತು ದಕ್ಷಿಣ ಅಂಥೇಳಿ ಭೇದ ಮಾಡೋರಿಗೆ ರಾಮ ಮತ್ತು ಹನುಮ ಕೊಂಡಿ ಆಗಿದ್ದಾರೆ, ಶಿವ ಮತ್ತು ಪಾರ್ವತಿ ಕೊಂಡಿ ಆಗಿದ್ದಾರೆ. ಶಿವ ಉತ್ತರದ ಕೈಲಾಸದಲ್ಲಿದ್ದರೆ ಅವನನ್ನು ಒರೆಸಬೇಕು ಅಂತ ತಪಸ್ಸು ಮಾಡಿದಂಥ ಕುಮಾರಿ ಕನ್ಯಾಕುಮಾರಿನಲ್ಲಿ ತಪಸ್ಸು ಮಾಡ್ತಾಳೆ. ಹಾಗೆ ದೇಶವನ್ನು ಜೋಡಿಸೋ ಕೆಲಸ ಸಾಂಸ್ಕೃತಿಕವಾಗಿ ಸಾವಿರಾರು ವರ್ಷಗಳಿಂದನೇ ಆಗಿದೆ. ಒಡೆಯುವಂಥವ್ರಿಗೆ ಅವಕಾಶ ಆಗಬಾರ್ದು ಅಂದರೆ ಮತ್ತೆ ಜೋಡಿಸೋದನ್ನು ಗಟ್ಟಿ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡೋಣ. ಅದಕ್ಕೊಂದು ಟ್ರಸ್ಟ್ ಮಾಡಿ, ಒಂದು ಯೋಜನೆ ತಯಾರು ಮಾಡಿ ಮಾಡಬೇಕು. ಮತ್ತು ರಾಮಾಯಣ ಸರ್ಕ್ಯೂಟ್ನ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ. ಅದು ನೇಪಾಳ, ಶ್ರೀಲಂಕಾದಿನ್ನೂ ಒಳಗೊಂಡಂತೆ ರಾಮಾಯಣ ಸರ್ಕ್ಯೂಟನ್ನು ಜೋಡಿಸ್ಬೇಕು. ಅದೇ ಥರ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಆ ಸರ್ಕ್ಯೂಟ್ನವನ್ನು ಜೋಡಿಸ್ಬೇಕು, ಕೃಷ್ಣ ಸರ್ಕ್ಯೂಟ್ನ, ಈ ರೀತಿ ಶಿವ ಸರ್ಕ್ಯೂಟ್ನ, ಇದೆಲ್ಲ ಚಿಂತನೆಗಳಿದ್ದಾವೆ, ಆಗ್ತದೆ. ಈಗ ನೋಡಿ, ಒಂದು ಭಾರತಕ್ಕೆ ಬಲ ಬರ್ತಾ ಬರ್ತಾ ಆರ್ಥಿಕ ಚೈತನ್ಯ ಆಗ್ತಾ ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಖಂಡಿತ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.